ವೆಲ್ಕಮ್ ಬ್ಯಾಕ್. ಕುವೆಂಪು ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಕಾಳಿಸ್ವಾಮಿ ಅವರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ವು. ಅಲ್ಲದೆ ಅವರಿಗೆ ಮಸಿಯನ್ನ ಕೂಡ ಬಳಿಯಲಾಗಿದೆ. ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸ್ವತಃ ಕಾಳಿಸ್ವಾಮಿ ಅವರು ಹಾಗೆ ಕನ್ನಡ ಪರ ಹೋರಾಟಗಾರ ರಕ್ಷಿತ್ ಗೌಡ ಅವರಿಬ್ರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು. ಕಾಳಿಸ್ವಾಮಿ ಅವರೇ, ಈಗ ಸಾಮಾನ್ಯವಾಗಿ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳಾದಂತಹ ಸಂದರ್ಭದಲ್ಲೂ ಕೂಡ ನೀವು ರಿಯಾಕ್ಟ್ ಮಾಡ್ತೀರಾ, ಮಾತಾಡ್ತೀರಾ, ನಿಮ್ಮದೇ ಆದಂತಹ ಒಂದು ಅನಿಸಿಕೆಗಳೇನಿದೆ ಅದನ್ನು ವ್ಯಕ್ತಪಡಿಸ್ತೀರಾ, ಹೋರಾಟ ಮಾಡಬೇಕು ಅಂತಂದ್ರೆ ಅಲ್ಲಿಗೂ ಕೂಡ ಬರ್ತೀರಿ. ಆದ್ರೆ ಈಗ ಮತ್ತೊಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ಹಾಗೆ ನಾಡು ನುಡಿ ಅಂತ ಬಂದಾಗ ಅವರು ಕೂಡ ಹೋರಾಟ ಮಾಡ್ತಾರೆ, ಅವ್ರದೇ ಆದಂತಹ ಕಾಂಟ್ರಿಬ್ಯೂಷನ್ ಕೂಡ ಈ ನಾಡಿಗಿದೆ. ಇಂತಹ ಸಂದರ್ಭದಲ್ಲಿ ನೀವೇ ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು, ಈ ರೀತಿ ಮಸಿ ಬಳಿಯುವಂಥದ್ದು, ಈ ರೀತಿ ಘಟನೆಗಳು ಉತ್ತಮ ಬೆಳವಣಿಗೆ ಅಲ್ಲ ಅಲ್ವಾ? ಅಲ್ಲ, ನಾನು ನೋಡಿಲಿ ಇವತ್ತು ಅವರೆಲ್ಲ ಮಸಿ ಬೆಳೆದಿದ್ದಾರೆ ಅಥವಾ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ಯಾರೋ ಹಿಂದೆಗಡೆ ಅದು 3 ಟೀಮ್ ಬಂದಿತ್ತು ಅಂತ ಹೇಳಿ ನನ್ಗೆ ನಮ್ಮ ಹುಡುಗರು ಹೇಳ್ತಾ ಇದ್ದಾರೆ. ಒಬ್ಬ ಡ್ರ್ಯಾಗನ್ನೇ ಹಿಡ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರೋ ಮಹಮ್ಮದೀರ್ ಮಾತಾಡ್ತಾರೆ, ಅಬ್ಬಿದಾಲ್ದೋ ಅಂತ ಅಂತಾರೆ. ಇವೆಲ್ಲವೂ ನಡೆದಿದೆ ಅಲ್ಲಿ. ಕೇವಲ ಇದು ಮಾತ್ರ ಅಲ್ಲ, ಇನ್ವೆಸ್ಟಿಗೇಷನ್ ಇಂದ ಆಚೆ ಬರ್ಬೇಕಷ್ಟೇ. ಅದನ್ನ ನಾನೇನ್ ಕಂಪ್ಲೇಂಟ್ ಮಾಡಲ್ಲ. ಯಾಕೆ ಕಂಪ್ಲೇಂಟ್ ಮಾಡಲ್ಲ ಅಂತ ಅಂದ್ರೆ, ಈಗ ಕನ್ನಡ ಅನ್ನೋದೊಂದು ತಿರ್ಕೊಂಡಿದೆ. ಕನ್ನಡಕ್ಕೆ ಕುವೆಂಪು ಅವ್ರ ನೀವು ಹಾಗೆ ಸಂಪರ್ಕದಲ್ಲಿರಿ. ಹಿಂದೆ ನೀವು ಮಾತಾಡಿದಂತಹ ಕೆಲವೊಂದು ಬೈಟ್ಸ್ ಗಳು ನಮ್ಮ ಹತ್ರ ಕೂಡ ಇದೆ, ನಾವು ಅದನ್ನ ಪ್ಲೇ ಮಾಡ್ತೀವಿ. ಸೊ ಅದಕ್ಕೆ ರಕ್ಷಿತ್ ಗೌಡ ಅವ್ರು ಏನ್ ಹೇಳ್ತಾರೆ, ಅದ್ ನೀವು ನಿಜವಾಗ್ಲೂ ಅವ್ರ ಆರೋಪಗಳಿಗೆ ಸಂಬಂಧಪಟ್ಟಾಗಿ ನೀವು ಮಾತಾಡಿದ್ದಾರೆ, ಅದನ್ನ ನಾವು ಈಗ ಪ್ಲೇ ಮಾಡ್ತೀವಿ, ನೋಡೋಣ. ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಜೊತೆಲಿರೋರ್ನಿದಲ್ಲ ನಾನು ಖಂಡಿತ ಬೈದಿಲ್ಲ. ಗಾಡಿ ತಗೊಂಡ್ರಿ ಹಲೋ, ನಾನು ಬೈದಿಲ್ಲಮ್ಮ. ಹೋರಾಟಗಾರರಿಗೆ ಲಾಸ್ಟ್ ಬಂದ್ ಕರೆ ಕೊಟ್ಟಾಗ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಹೋರಾಟಗಾರನ ಗುಂಡಿಕ್ಕಿ ಕೊಲ್ಲಿ ಸ್ವಾಮಿ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಪೂಜೆ ಎಲ್ಲ ಆಯ್ತು. ಅದಾದ್ಮೇಲೆ ನಮ್ಮ ಮೀಟಿಂಗು ಆದ್ಮೇಲೆ ಒಂದಷ್ಟು ಜನ ಬಂದ್ರು, ನೀವು ಕುವೆಂಪುನ ಬೈದಿದ್ದೀರಾ, ನೀವು ಕನ್ನಡ ಪಡೆನ ಬೈದಿದ್ದೀರಾ, ಆಮೇಲೆ ಅದೇನು ಕೆಂಪೇಗೌಡರನ್ನ ಬೈದಿದ್ದೀರಾ ಅಂತ ಸುಮ್ಮನೆ ಕ್ರಿಯೇಷನ್. ನಾನು ಯಾವುದೇ ಕೆಂಪೇಗೌಡರನ್ನಾಗಲಿ, ಕುವೆಂಪು ಅವ್ರನ್ನಾಗಲಿ, ಕನ್ನಡ ಪಡೆಗಳನ್ನಾಗಲಿ ನಾನು ಯಾವತ್ತೂ ಬೈದಿಲ್ಲ. ಅದು ನಿಮ್ಮಲ್ಲಿ ಇದ್ರೆ ದಾಖಲೆ ಅದನ್ನ ತರಬೇಕು. ಅದನ್ನ ಬಿಟ್ಬಿಟ್ಟು ಸರ್, ರಕ್ಷಿತ್ ಗೌಡ ಅವರೇ ಏನ್ ಹೇಳ್ತೀರಿ? ಅಂದ್ರೆ ಕೆಲವೊಂದು ವಿಚಾರಗಳನ್ನ ಬಹಳ ಹಿಂದೆನೆ ಅವ್ರು ಮಾತಾಡಿದ್ರು. ಅಂದ್ರೆ ನೀವೇನ್ ಆರೋಪಗಳನ್ನ ಮಾಡ್ತಿದ್ದೀರಿ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಆಗ್ಲೇ ಅವ್ರನ್ನ ಕೇಳಬಹುದಾಗಿತ್ತು, ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಇಷ್ಟು ದಿನಗಳಾದ ನಂತರ ಈ ರೀತಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಅವರಿಗೆ ಮಸಿ ಬಳಿದು ಇಷ್ಟೆಲ್ಲ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇತ್ತ ಅಂತ? ಮೇಡಮ್, ಕೇಳೋದಿಕ್ಕೆ ನಾವು ಅವ್ರ ಸ್ಥಳಕ್ಕೆ ಹೋಗಿ ಕೇಳೋದಿಕ್ಕೆ ನಮ್ಗೆ ಅಂತ ದರ್ದಿಲ್ಲ. ಇವತ್ತು ನಮಗೆ ಅಚಾನಕ್ ಆಗಿ ಸಿಕ್ಕಿದ್ರು. ಆಗ
ಪ್ರಶ್ನೆ ಮಾಡೋದಕ್ಕೆ ಅವರು ಹೋಗಿ ಕ್ಲಿಯರ್ ಆಗಿ ಹೇಳ್ತಿದಾರಲ್ಲ, ನಾನು ಯಾರನ್ನೂ ಅವಹೇಳನ ಮಾಡಿಲ್ಲ, ಕನ್ನಡ ಪರ ಸಂಘಟನೆಯವ್ರ ಬಗ್ಗೆ ನಾನು ಮಾತಾಡಿಲ್ಲ, ಬಲವಂತವಾಗಿ ದಿನನಿತ್ಯ ದುಡಿದು ತಿನ್ನಂಥವ್ರ ಹೊಟ್ಟೆ ಹೊಡೆಯುವಂತ ಸಂದರ್ಭದಲ್ಲಿ ಅಂತವ್ರನ್ನ ಮಾತ್ರ ನಾನು ಗುಂಡಿಕ್ಕಿ ಅಂತ ಹೇಳಿದ್ದೀನೇ ಹೊರತು ಕನ್ನಡ ಪರ ಹೋರಾಟಗಾರರ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಕರೆ ಕೊಟ್ಟಿದ್ದು ಅವತ್ತು ಬಂದು ಕರೆ ಕೊಟ್ಟಿದ್ದು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಅವ್ರು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದು ಯಾರನ್ನ? ಬಂದ್ ಮಾಡೋ ಅಂತವ್ರನ್ನ. ಅಲ್ಲಿ ಯಾರು? ನಾವೇ ಕನ್ನಡ ಪರ ಕಾರ್ಯಕರ್ತರು. ನೋಡಿ ಮೇಡಮ್, ನಮ್ಮ ನಾಡಗೀತೆಗೆ ವೇದ ಮಂತ್ರ ಘೋಷ ಎಲ್ಲ, ನಾಡಗೀತೆ ಸಾಲಿಗೆ ಅವಮಾನ ಆದಂತಂದ್ರೆ ಸಂದರ್ಭ ಬಂದ್ರೆ ನಮ್ಗೆ ಕನ್ನಡವೇ ಧರ್ಮ, ಕನ್ನಡವೇ ಜಾತಿ, ನಮ್ಮ ಧರ್ಮಕ್ಕೆ ನಮ್ಮ ಜಾತಿಗೆ ಅವಮಾನವಾದಂತೆಯೇ ಅದು. ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ಕೆಂಪೇಗೌಡರಾಗ್ಲಿ, ಬಸವಣ್ಣವರಾಗ್ಲಿ, ಕುವೆಂಪು, ರಾಜ್ಕುಮಾರ್, ಪುಲಿಕೇಶಿ, ಚೆನ್ನಮ್ಮ ಇವರೆಲ್ಲ ನಮ್ಮ ಕನ್ನಡ ದೇಶದ ರಾಯಭಾರಿಗಳು. ಇವರಿಗೆ ಯಾವುದೇ ರೀತಿಯ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಡ್ರ್ಯಾಗರ್ ಇಟ್ಕೊಂಡು ಬಂದಿದ್ರು ಅಂತ ಕೂಡ ನಮ್ ಕಡೆಯವ್ರು ಹೇಳ್ತಾ ಇದ್ರು. ಆಮೇಲೆ ಅಬಿದಾಲ್ದೋ ಅಂತ ಹೇಳ್ತಾ ಇದ್ರು. ಅಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡು ಬಂದಿದ್ರೇನೋ ಅನ್ನೋ ಮಾತಾಡ್ತಿದ್ದಾರೆ. ಕೇಳ ಮೈಲೆ ಬಣ್ಣ ಬಿದ್ದು ಹೆಣ ಬೀಳೋದ್ ತಪ್ಪಿವತ್ತು. ಆ ಬಣ್ಣ ಹಾಕಿದ್ ಪುಣ್ಯ ತುಂಬ್ರೆ ಒಳ್ಳೆಯವರು. ಇದ್ದೀರಾ ಮಹಮ್ಮದೀಯರು ಅಂತ ಪಾಪ ಅವ್ರ ಮೇಲೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಸ್ವಾಮೀಜಿಗಳೇ? ನೀವೇ ಡ್ರ್ಯಾಗನ್ ಹಾಕಕ್ ರೆಡಿ ಇದ್ರಾ? ಖಡಾಖಂಡಿತವಾಗಿ ಇದು ಕನ್ನಡ ಪರ ಹೋರಾಟಗಾರರು ನಿಮ್ಮ ಮೇಲೆ ಮಾಡಿದಂತದ್ದು. ಅದಕ್ಕೆ ಕನ್ನಡ ಪರ ಹೋರಾಟಗಾರನ ಕರೆದು ನಿಮ್ಮ ಜೊತೆ ಚರ್ಚೆ ಕೂರಿಸಿರೋದು. ಮಹಮ್ಮದೀಯರ ಹೆಸರನ್ನ ಯಾಕೆ ಹೇಳ್ತಾ ಇದ್ದೀರಿ? ಇದ್ರಲ್ಲಿ ನಮ್ ಹುಡುಗರು ಗೊತ್ತಿದೆ, ಅಲ್ಲಿ ನಮ್ ಹುಡುಗರು ಹೇಳಿದ್ದಾರೆ ಇದ್ರಂತೆ. ಒಂದ್ ನಿಮಿಷ ಇಲ್ಲ ಸಲ್ಲದೆಲ್ಲ ಹೇಳ್ಬಾರ್ದು. ಓಕೆ, ರಕ್ಷಿತ್ ಗೌಡ ಕಾಳಿಸ್ವಾಮಿ ಅವ್ರು ಮಾತಾಡ್ಲಿದ್ದಾರೆ. ಹೇಳಿ ರಿಷಿಕುಮಾರ್ ಸ್ವಾಮೀಜಿಗಳೇ. ರಿಷಿಕುಮಾರ್ ಸ್ವಾಮೀಜಿಗಳೇ ಮಾತಾಡಿ, ಏನೋ ಹೇಳ್ತಾ ಇದ್ರಿ ನೀವು. ಓಕೆ, ರಕ್ಷಿತ್ ಗೌಡ ಅವರೇ ನೀವೇನೋ ಹೇಳ್ತಾ ಇದ್ರಿ, ಮುಂದುವರಿಸಿ. ಹಾ ಮೇಡಮ್, ಸುಮ್ಮನೆ ಇದನ್ನ ಧರ್ಮದ ಗಲಾಟೆಗೆ ತಿರುಗಿಸ್ಕೊಳ್ಳುವಂತದ್ದು ತಪ್ಪಾಗ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯ ಅಶಾಂತಿಯ ಬೇಗುದಿಯಲ್ಲಿ ಬೆಂದು ಹೋಗ್ತಾ ಇದೆ. ನಿಜ ನೀವ್ ಹೇಳ್ತಾ ಇರೋದು ಕರೆಕ್ಟ್. ಬಟ್ ಇಷ್ಟೆಲ್ಲ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳು ಬೇಕಾ? ಇದು ಮತ್ತಿನ್ನೆಲ್ಲೋ ತಿರುಗಿ ಇನ್ನೇನೋ ಆಗಿ ಮತ್ತೆ ಬೇರೆ ಬೇರೆ ರೀತಿ ಸಮಸ್ಯೆಗಳಾಗ್ಬಾರ್ದಲ್ವಾ? ಹೌದು ಮೇಡಮ್, ಇಲ್ಲೇನು ಮಾಡಿಲ್ವಲ್ಲ. ಅಶಾಂತಿಗೆ ಕಾರಣ ಆಗ್ತಾ ಇರೋಂಥದ್ದು ಯಾರು? ಈ ನಾಡಿನಲ್ಲಿ ಬೆಂಕಿ ಹಚ್ಚತಕ್ಕಂತ ಕೆಲಸ ಮಾಡ್ತಾ ಇರೋದು ಯಾರು? ರಿಷಿಕುಮಾರ್ ಸ್ವಾಮೀಜಿಗಳು. ಅವರು ವೇದ ಮಂತ್ರ ಹೇಳ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಭಕ್ತಾದಿಗಳಿಗೆ ಪ್ರವಚನ ಕೊಟ್ಕೊಂಡಿರ್ಬೇಕೇ ಹೊರತು ಈ ರೀತಿ ಕಟ್ಟಿಗಿರುವಂತ ಕೆಲಸ ಯಾಕೆ ಮಾಡ್ಬೇಕು ನಾಡಿನಲ್ಲಿ? ಕರ್ನಾಟಕದ ರಕ್ಷಣೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೊಣೆ ಆಗಿದೆ ಮೇಡಮ್. ಇದು ನಮ್ಮೆಲ್ಲರ ಹೊಣೆ, ಕನ್ನಡಿಗರ ಹೊಣೆ. ಆ ರೀತಿ ಕನ್ನಡ ತನಕ್ಕೆ ಯಾರು ಅಡ್ಡಿಪಡಿಸ್ತಾರೋ ನಾವು ಅವರನ್ನ ಖಂಡಿತ ಬಿಡೋದಿಲ್ಲ. ಇದು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ್ರ ಈಗ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಸೊ ಇವತ್ತು ಒಂದು ಇನ್ಸಿಡೆಂಟ್ ಆಗಿದೆ, ಬಹುಶಃ ನಿಮ್ಗೂ ಗೊತ್ತಿದೆ ಅನ್ಸುತ್ತೆ. ಕಾಳಿಸ್ವಾಮಿ ಅವರಿಗೆ ಮಸಿ ಬಳಿಯಲಾಗಿದೆ. ಒಂದಷ್ಟು ಆರೋಪಗಳನ್ನ ಕನ್ನಡ ಕರವೇ ಕಾರ್ಯಕರ್ತರು ಮಾಡ್ತಿದ್ದಾರೆ. ಸೊ ಅದೇ ಆರೋಪಗಳನ್ನ ನೀವು ಕೂಡ ಮಾಡ್ತೀರಿ. ಘಟನೆಗೆ ಸಂಬಂಧಪಟ್ಟಾಗ ಏನ್ ರಿಯಾಕ್ಷನ್ ಕೊಡಕ್ ಇಷ್ಟಪಡ್ತೀರಿ? ನಾನು ಮಾಡಕ್ ಹೋಗಲ್ಲ, ಅದೇ ವಾಸ್ತವ ಹುಡುಗರು ಮಾಡಿರ್ತಕ್ಕಂಥನ್ನ ನಾನು ಸಮರ್ಥಿಸ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವರು ಬಹಳ ಹಿಂದೆಯಿಂದನು ಒಂದಲ್ಲ ಒಂದು ರೀತಿ ನಿಮ್ಮ ಮಾಧ್ಯಮಗಳಲ್ಲೇ ಇವರು ಸಂಪೂರ್ಣ ಇವರ ಜಾತಕನ ನೀವು ಆಗಲೇ ಬಿಚ್ಚಿಟ್ಟಿದ್ದೀರಾ. ಆದ್ರೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಕುವೆಂಪು ಅವರ ನಾಡಗೀತೆಯಿಂದ ಈತ ನ್ಯಾಯಾಧೀಶನ ತರ ಜಡ್ಜ್ಮೆಂಟ್ ಕೊಡಕ್ ಹೋಗ್ತಾನಲ್ಲ, ಇಲ್ಲಿ ವಿಷಜಂತುಗಳಿದೆ, ಕಳೆ ಬೆಳೆದ್ಬಿಟ್ಟಿದೆ, ಅದು ಬೆಳೆದಿದೆ, ಇದು ಬೆಳೆದಿದೆ, ಇವ್ನಿಗೆ ಯಾರ ಹಕ್ಕನ್ನ ಕೊಟ್ಟವರು? ಕುವೆಂಪು ಅವರ ನಾಡಗೀತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಅದು ಯಾವತ್ತಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಈತ ಸ್ವಾಮೀಜಿ ಅನಿಸ್ಕೊಳ್ಳೋದಕ್ಕೆ ಲಾಯಕ ಅಂತಕ್ಕಂಥ ಒಂದು ಪ್ರಶ್ನೆ. ಕಾವ್ಯ ಪರಂಪರೆಗೆ ಒಂದು ದೊಡ್ಡ ಇತಿಹಾಸ ಇದೆ ನಮ್ಮ ದೇಶದಲ್ಲಿ, ತುಂಬಾ ಗೌರವ ಇದೆ. ನಮ್ಮನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾನೆ ಶಾಂತಿ ಕದಡೋ ಕೆಲಸ ಮಾಡ್ತಿದ್ದಾರೆ ಕಾಳಿಸ್ವಾಮಿಗಳು ಅನ್ನೋಂಥದ್ದು ನಿಮ್ಮ ಆರೋಪ. 100ಕ್ಕೆ 100 ಸತ್ಯ. ಅದರಲ್ಲೂ ಪ್ರಾದೇಶಿಕ ಇಚ್ಛಾಶಕ್ತಿನ ಕೊಲ್ಲುವಂತ ವಿಷಯಗಳಿದೆಯಲ್ಲ, ಕನ್ನಡ ಪರ ಹೋರಾಟಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಈ ನಾಡಿನ ಯಾವುದೇ ಒಂದು ಪ್ರಾದೇಶಿಕ ಇಚ್ಛೆನ ಕಾಪಾಡ್ಕೋಬೇಕಾದ್ರೆ ಕನ್ನಡ ಪರ ಹೋರಾಟ ಎಲ್ರಿಗೂ ಗೊತ್ತಿದೆ. ಅಂತವ್ರಿಗೆ ಗುಂಡಿಕ್ಕಿ ಸಾಯಿಸಿ ಅಂತಕ್ಕಂತ ಒಂದು ಆವೇಶದ ಮಾತನ್ನ ಎಲ್ಲೋ ಕುಂತ್ಕೊಂಡು ಮಾತಾಡ್ತಾನಲ್ಲ,
ದಮ್ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ವಿ. ದಮ್ ಅನ್ನೋದಕ್ಕೆ ಹೇಳಿರ್ತಾರ, ನಾವ್ ಯಾರು ಹೊರಡೋಗೋದಿಲ್ಲ, ಅವ್ರು ಎಲ್ಲಿ ಕರೀತಾರೆ ಹೇಳಿ ಆ ಜಾಗದಲ್ಲಿ ಹೋಗಿರ್ತೀವಿ. ಹೊರಡೋಗಿರೋರು ಯಾರು ಅಂತ ನೀವೇ ನೋಡಿದಿರಿ ಇವತ್ತಿನ ಇದು ಘಟನೆಯಲ್ಲಿ. ತಪ್ಪನ್ನು ಕೇಳ್ಕೊಂಡಿದ್ರೆ ರುದ್ರಾಕ್ಷಿನ ಇಟ್ಕೊಂಡು ನಾನು ಹಂಗಂದಿಲ್ಲ ಅಂತ. 3 ದಿನಕ್ಕೂ ಈಗ ಬಂದ್ಗೆ ಕರೆ ಕೊಡ್ತಾರೆ. ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ದಿನನಿತ್ಯ ಸಂಪಾದನೆ ಮಾಡಿ ತಿನ್ಕೊಂಡಂಥವ್ರು ಹೊಟ್ಟೆಗೆ ಹೊಡೆಯೋದು ಬೇಡ, ಬಲವಂತವಾಗಿ ಅಂಥವ್ರ ಮೇಲೆ ಯಾರು ಅಂಗಡಿ ಮುಚ್ಚೋದಕ್ಕೆ ಅಲ್ಲಿ ವ್ಯಾಪಾರ ಬಂದ್ ಮಾಡೋದಕ್ಕೆ ಹೋಗ್ತಾರೆ ಅಂಥವ್ರ ವಿರುದ್ಧ ನಾನು ಮಾತಾಡಿದ್ದೇನೆ ಹೊರತು ಈ ಸಂಘಟನೆಗಳ ಬಗ್ಗೆ ಆಗ್ಲಿ, ಸಂಘಟನೆ ಮುಖಂಡಗಳ ಬಗ್ಗೆ ಆಗ್ಲಿ, ಅವರ ಕೆಲಸಗಳ ಬಗ್ಗೆ ಆಗ್ಲಿ ನಾನು ಮಾತಾಡಿಲ್ಲ ಅಂತ ಋಷಿಕುಮಾರ್ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಾದೇಶಿಕ ಹೋರಾಟ ಬಂದಾಗ ಬೀದಿ ಬದಿ ಅಂಗಡಿಗಳು ಮಾಡೋರು ಇಲ್ಲ ಹೋಟ್ಲು ಇಂಥದ್ದು ಅನ್ಕೊಂಡು ಮಾಡೋದಿಲ್ಲ. ನಮ್ಮ ನಾಡಿನ ಪ್ರಾದೇಶಿಕತೆಗೆ ಧಕ್ಕೆ ಬಂದಾಗ ಆ ಒಂದು ವಿಷಯದ ಮೇಲೆ ಅಷ್ಟೇ ನಮ್ಮ ಹೋರಾಟ ಇರುತ್ತೆ. ಆ ಸಮಯದಲ್ಲಿ ಯಾರೇ ನೋವು ಏನೇ ಆದ್ರೂ ಅವ್ರದೇ ಆದ ರೀತಿಯಲ್ಲಿ ವಿಮರ್ಶೆ ಕೊಡ್ತಾರೆ ಹೊತ್ತು ಗುಂಡಿಕ್ಕಿ ಸಾಯ್ತೆ ಅಂತಕ್ಕಂಥ ಮಾತನ್ನ ಯಾರು ಸಹ ಅಷ್ಟು ಈ ನಾಡಿನ ಮಕ್ಕಳ ಮೇಲೆ ಯಾವ ರೀತಿ ಮಾತಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾವ ಕನ್ನಡ ಪರ ಹೋರಾಟಗಾರರು ಇಲ್ಲ ಅಂತ ನಾನು ನಿಮ್ಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಅಂದ್ರೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲಸ ಋಷಿಕುಮಾರ್ ಸ್ವಾಮೀಜಿಗಳು ಮಾಡ್ತಿದ್ದಾರೆ. ಒಬ್ಬ ಪಟಾಧೀಶನ ಬಾಯಲ್ಲಿ ಕೋಳಿ ಕಡಿದಿದ್ದೀನಿ, ಕೋಳಿ ಕುಯ್ದಿದ್ದೀನಿ, ನೆಕ್ಸ್ಟ್ ಕುರಿ ಕಡಿತೀನಿ, ನಾವು ಹಂದಿ ಕತ್ತರಿಸಾಕ್ತಿವಿ. ಆ ಭಾಷೆಗಳೇನಮ್ಮ? ವಿವಿಧ ದಾಸಗಳು ಕಾವಿಗೆ ಒಂದು ದೊಡ್ಡ ಅನ್ನದಾಸೋಹ, ಶಿಕ್ಷಣ ದಾಸೋಹ, ಆಶ್ರಯ ದಾಸೋಹವನ್ನು ಮಾಡಿ ಮಠಮಾನ್ಯದಿಂದ ಸಮಾಜದ ಹಿತವನ್ನ ಕಾಪಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಠಾಧೀಶರ ಕೊಡುಗೆ ಇದೆ. ಇವನು ಕಾವ್ಯ ಹಾಕೊಂಡು ಕಂಠಪೂರ್ತಿ ಕುಡ್ಕೊಂಡು ಮಾಂಸವನ್ನು ತಿನ್ಕೊಂಡು ಸಂಸಾರವನ್ನು ನಡೆಸ್ಕೊಂಡು ಸಮಾಜದಲ್ಲಿ ಈ ರೀತಿ ಅಶಾಂತಿ ಉಂಟು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ವಿಮರ್ಶೆ ಮಾಡಿ. ಮಸಿ ಹಾಕಿಸ್ಕೊಂಡಿದ್ರಿಂದ ಹೆಣ ಬೀಳೋದ್ ತಪ್ತು ಅಂತ ಋಷಿಕುಮಾರ್ ಸ್ವಾಮೀಜಿಗಳು ಹೇಳ್ತಾರೆ. ಯಾವ್ದು ಹೆಣ ಬಿತ್ತು? ಈ ಮಸಿ ಹಾಕೊಂಡಿಂದ ಹೆಣ ಬೀಳೋದ್ ತಪ್ಪು ಅಂತ. ಅಂದ್ರೆ ಅಲ್ಲಿ ಡ್ರ್ಯಾಗರ್ ಇಟ್ಕೊಂಡು ಬಂದಿದ್ರು. ಹೆಣ ಬಿಟ್ಟು ಯಾರ ಮನೇಲಿ ಹೆಣ ಬಿದ್ರೆ ಅವ್ರ ಸಮಾಧಿ ಮೇಲೆ ಇವ್ನ್ಗೆ ಏನಾಗ್ಬೇಕು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ. ಯಾರೋ ಮನೇಲಿ ಒಂದು ಪಾಪ ಕುಟುಂಬದವ್ರು ಸಾಯ್ತಾ ಇದಾರೆ, ನನ್ನ ಮಗ ಹಿಂಗ್ ಬಲಿ ಹಾಕ್ಬಿಟ್ಟಲ್ಲ ಅಂತ ಅಲ್ಲೂ ಹೋಗಿ ತನ್ನ ವೈಯಕ್ತಿಕ ಲಾಭವನ್ನ ಮಾಡ್ಕೊಂಡು ಆ ಹೆಣದ ಮೇಲೆ ಆ ಹೆಣದ ಸಮಾಧಿ ಮೇಲೆ ತನ್ನ ಅರಮನೆಯನ್ನ ಕುಟ್ಕೊಳಕ್ ಹೋಗ್ತಾ ಇದ್ದಾನಲ್ಲ. ಈಗ ಎಷ್ಟು ಮಟ್ಟಿಗೆ ಒಬ್ಬ ಕಾವಿದಾರಿ ತನ್ನ ವೈಚಾರಿಕ ಪರಂಪರೆಯನ್ನ ನಡೆಸ್ಕೊಂಡ್ ಬರ್ತಿದ್ದಾನೆ, ಏನ್ ತಿಳುವಳಿಕೆ ಇದೆ ಅಂತಕ್ಕಂಥದ್ದು ಅದ ವೈರಂಗ ಒಂದು ವೇದಿಕೆಯಲ್ಲಿ ಬಂದು ಸಾಬೀತು ಮಾಡ್ಲಿ. ಓಕೆ, ಥ್ಯಾಂಕ್ ಯು ಶಿವರಾಮೇಗೌಡ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾನೆ ಋಷಿಕುಮಾರ ಸ್ವಾಮೀಜಿಗಳು ಶಾಂತಿ ಕದಡುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಕ್ಷಿತ್ ಗೌಡ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ರು. ಅವ್ರನ್ನ ಮತ್ತಷ್ಟು ಮಾತಾಡಿಸ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ. ಸೊ ಕಾಳಿಸ್ವಾಮಿ ಅವರು ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಳಿಸ್ವಾಮಿ ಅವರೇ, ನಿಮ್ಮ ವಿರುದ್ಧ ನಿರಂತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಶಾಂತಿ ಶಾಂತಿ ಅಂತ ಹೇಳ್ತಾನೆ ಶಾಂತಿ ಕದಡುವ ಕೆಲಸವನ್ನ ಮಾಡ್ತಾರೆ. ಒಬ್ಬ ಪೀಠಾಧಿಪತಿಗಳಾಗಿದ್ಕೊಂಡು ಸ್ವಾಮೀಜಿಗಳಾಗಿದ್ಕೊಂಡು ಅವ್ರ ಬಾಯಲ್ಲಿ ಬರುವಂತಹ ಮಾತುಗಳು ಎಂಥದ್ದು? ಇದು ನಿಜಕ್ಕೂ ಒಂದು ಉತ್ತಮ ಸಂದೇಶ ಕೊಡುತ್ತಾ ಸಮಾಜಕ್ಕೆ ಅನ್ನುವಂತ ಆರೋಪಗಳನ್ನ ಮಾಡ್ತಿದ್ದಾರೆ. ಯಾರು ಮಾಡಿದ್ದು? ಶಿವರಾಮೇಗೌಡ್ರೆ ಸ್ವತಃ ನಮ್ ಜೊತೆ ಮಾತಾಡಿದ್ರು. ನಮ್ಮ ಹುಡುಗರು ಏನಾದ್ರು ಇವತ್ತು ಆ ಕೆಲಸ ಮಾಡಿದ್ರೆ ಅದನ್ನ ನಾನು ಸಮರ್ಥನೆ ಮಾಡ್ಕೋತೀನಿ ಅಂತ ಕೂಡ ಹೇಳಿದ್ರು ಅವರು. ಒಂದ್ ನಿಮಿಷ, ಶಿವರಾಮೇಗೌಡರು ನನ್ನ ಮಠದ ಅಗ್ರಗಣ್ಯ ಭಕ್ತರಲ್ಲಿ ಅವರು ಒಬ್ರು. ನನ್ನ ಮಠದ ಉದ್ಘಾಟನೆಯ ಕಲ್ಲನ್ನು ನೋಡಿದ್ರೆ ಶಿವರಾಮೇಗೌಡರು ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಯಾವುದೇ ಕನ್ನಡ ಕರ್ನಾಟಕ ಸಾರ್ವಭೌಮ ಅನ್ನುವಂತ ಪ್ರಶಸ್ತಿನ ಏನ್ ಹೇಳ್ತಾರೆ, ಕ್ಲಾರಿಫಿಕೇಶನ್ ಏನ್ ಕೊಡ್ತಾರೆ ಕೇಳ್ಬೇಡ. ಋಷಿಕುಮಾರ್ ಸ್ವಾಮೀಜಿಗಳೇ ಕೇಳಿ. ಪ್ರವೀಣ್ ಶೆಟ್ಟರಿಗೆ ಹಾಗೂ ನಮ್ಮ ಶಿವರಾಮೇಗೌಡರಿಗೆ ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನ ನನ್ನ ಮಠದ ದೊಡ್ಡ ಮಠದಿಂದ, ಮಾಡಾಳ್ ಮಠದಿಂದ ನಾನು ಅವ್ರಿಗೆ ಆ ಪ್ರಶಸ್ತಿ ಕೊಡ್ಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡು ಕೊಡಿಸ್ತು ನಾನು. ಶಿವರಾಮೇಗೌಡರ ಬಗ್ಗೆ ಅಪಾರ ಗೌರವ ಇದೆ ನನಗೆ. ನನ್ನ ಮಠದಲ್ಲಿ ಶಾಸನದೊಳಗಡೆ ಅವ್ರ ಉದ್ಘಾಟನೆ ಮಾಡಿದಂತ ಹೆಸರಿದೆ. ಅವ್ರು ಯಾಕೆ ಮಾಡ್ತಾರ ಕೆಲಸ? ನಾನು ಯಾಕೆ ಅವ್ರು ಶಿವರಾಮೇಗೌಡರು ವಿರುದ್ಧ ಮಾತಾಡ್ಲಿ? ನಮ್ಮ ಸ್ನೇಹ ಚೆನ್ನಾಗಿದೆಯಮ್ಮ. ಮಧ್ಯದಲ್ಲಿ ಯಾರು ಮಾಡ್ತಾ ಇದ್ದಾರೆ ಶಿವರಾಮೇಗೌಡರು ಹೆಸರು ಹೇಳಿ ನನಗ್ ಗೊತ್ತಿಲ್ಲ. ಇದು ಶಿವರಾಮೇಗೌಡರು ನನ್ನ ಆಪ್ತರು. ನಾನು ಮೊನ್ನೆ ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ. ಶಿವರಾಮೇಗೌಡ್ರ ಮನೆಗೆ. ನೋಡಮ್ಮ, ಕನ್ನಡ ಅನ್ನುವಂತಹ ಪದಕ್ಕೆ ಇವತ್ತೇನಾದ್ರೂ ಒಂದು ಶಕ್ತಿ ಇದೆ ಅಂತಂದ್ರೆ ಕನ್ನಡ ಸಂಘಟನೆಗಳಿಂದ.
ಆದ್ರೆ ನಾನು ಅಲ್ಲಿ ಕನ್ನಡ ಸಂಘಟನೆಗಳನ್ನ ಹೇಳಲಿಲ್ಲ. ಹೇಳುವಾಗ ಮಂಗಳೂರಿನ ಪ್ರೆಸ್ ಮೀಟ್ ಬಗ್ಗೆ ಅವ್ರು ಮಾತಾಡ್ತಾರೆ. ಆ ಮಂಗಳೂರಿನಲ್ಲಿ ಮಾಡಿದಂತ ಪ್ರೆಸ್ ಮೀಟ್ ನಲ್ಲಿ ಇಷ್ಟೇ ಇರೋದು, ನಾನು ಶ್ರೀರಾಮ್ ಸೇನೆ ವತಿಯಿಂದ ಒಂದು ಪ್ರೆಸ್ ಮೀಟ್ ಇತ್ತು. ಇದು ಯಾವ ಘಟ್ಟ ಅಂತ ಅಂದ್ರೆ, ಕೊರೋನಾ ಬಂದು ಈಗಾಗಲೇ ನೊಂದೋಗಿದ್ದೀವಿ. ಈ ಜಾಗದಲ್ಲಿ ಮೂರ್ ದಿವಸಕ್ಕೂ ಬಂದ್ ಅಂತ ಇದ್ದಾರೆ. ಅವರು ಬಂದ್ ಮಾಡ್ಲಿ, ತೊಂದ್ರೆ ಇಲ್ಲ. ಈ ಮಂಡ್ಯದಲ್ಲಿ ಮೆಣಸಿನಕಾಯಿ, ಸೊಪ್ಪು, ಬಸ್ಸು ಇವಕ್ಕೆಲ್ಲ ಬೆಂಕಿ ಇಟ್ರಲ್ಲ, ಆ ತರದ ಕಿಡಿಗೇಡಿಗಳು ಯಾರಾದ್ರೂ ಬಂದ್ರೆ ನೀವು ಕಲ್ಲಿಟ್ಕೊಂಡಿರಿ, ಹೊಡೆದೋಡಿಸ್ರಿ. ನಾನೇ ಬಂದ್ರು ಹೊಡೆದೋಡಿಸಿ ಅಂತಾನೆ ಹೇಳಿರೋದು. ಯಾಕಂದ್ರೆ ನಿಮ್ ಜೀವನ ಕಷ್ಟ ಇದೆ ಇವಾಗ, ಅಂಗಡಿ ಮುಚ್ಚಲೇಬೇಡಿ ನೀವು ಅಂತ ಹೇಳಿದ್ದೆ. ತಪ್ಪೇನಿದೆ? ನನ್ನ ವ್ಯೂ ಅದು. ನನ್ನ ವ್ಯೂನಲ್ಲೇ ಮುಚ್ಚಬೇಡಿ ಅಂತ ಹೇಳ್ತೀನಿ. ನನ್ನ ವ್ಯೂನಲ್ಲೇ ಹೇಳ್ತೀನಿ ಸರ್ಕಾರಕ್ಕೆ. ಯಾರಾದ್ರೂ ಬಸ್ಸಿಗೆ ಬೆಂಕಿ ಹಚ್ಚೋರಿದ್ರೆ, ಕಲ್ಲೊಡಿಯೋರಿದ್ರೆ, ಈಗ ಮೊನ್ನೆ ಡಿಜೆಹಳ್ಳಿ ಕೆಜಿಹಳ್ಳಿ ಹೊಡಿಯೋರಿದಾರಲ್ಲ, ಆಮೇಲೆ ಹುಬ್ಳಿ ಹೊಡೆದ್ರಲ್ಲ, ಅದಕ್ಕೂ ಸ್ಟೇಟ್ಮೆಂಟ್ ಮಾಡಿದ್ದೀನಿ, ಗುಂಡೋರ್ದು ಬಿಸಾಕಿ ಅವ್ರನ್ನ ಅಂತ. ಬುಲ್ಡೇಜರ್ ತಗೊಂಡೋಗಿ ಅವ್ರ ಮನೆ ಹತ್ರಕ್ಕೆ ಅಂತ ಹೇಳಿದ್ದೀನಿ. ತಪ್ಪೇನು? ಓಕೆ, ಲಾಸ್ಟ್ ರಕ್ಷಿತ್ ಗೌಡ ಅವರೇ, ಕೊನೆಯದಾಗಿ ಒಂದ್ ಚಿಕ್ಕ ರಿಯಾಕ್ಷನ್. ನಾನ್ ನಿಮ್ ಬಗ್ಗೆ ಮಾತಾಡಿಲ್ಲ, ಅವಹೇಳನ ಮಾಡಿಲ್ಲ, ನಾವು ಚೆನ್ನಾಗಿದೀವಿ ಅಂತ ಹೇಳ್ತಿದ್ದಾರೆ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ ಒನ್ ವರ್ಡ್ ಅಲ್ಲಿ? ಮೇಡಮ್, ಅವ್ರು ಏನೇ ಸಮರ್ಥನೆ ಮಾಡ್ಕೊಂಡ್ಲಿ, ಓಕೆ, ಆದ್ರೆ ಅವತ್ತು ಅವರು ಕನ್ನಡದ ಬಂದ್ಗೆ ಕರೆ ಕೊಟ್ಟಂತವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂದಿದ್ದು ಸತ್ಯ ಅಂತ ಹೇಳ್ತೀರಿ. ಎರಡನೇದು ಕರ್ನಾಟಕ ರಕ್ಷಣಾ ವೇದಿಕೆ ಓಕೆ ಎಚ್. ರಾಮೇಗೌಡ. ಓಕೆ, ಥ್ಯಾಂಕ್ ಯು ರಕ್ಷಿತ್ ಗೌಡ ಅವರೇ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ